Praise the Lord. Greetings to you all in the name of our Lord and Savior Jesus Christ. Today's Bible verse, the book of Isaiah chapter 26 verse 3. You Lord, give perfect peace to those who keep their purpose firm and put their trust in you. ಯೆಶಾಯನ ಪ್ರವಾದನೆಯ ಗ್ರಂಥ 26ನೇ ಅಧ್ಯಾಯ 3ನೇ ವಚನ. ಸ್ಥಿರಚಿತ್ತನನ್ನು ಶಾಂತಿಯಲ್ಲಿ ನೆಲೆಗೊಳಿಸಿ ಕಾಯುವೆ, ಅವನಿಗೆ ನಿನ್ನಲ್ಲಿ ಭರವಸವಿದೆ. ನಮ್ಮ ದೇವರು ಸಮಾಧಾನದ ಪ್ರಭು. ಆತನು ತನ್ನ ಮಕ್ಕಳಿಗೆ ಯಾವಾಗಲೂ ಸಮಾಧಾನವನ್ನು ಕೊಡಬೇಕೆಂಬುದಾಗಿ ಬಯಸುತ್ತಾರೆ. ಆದುದರಿಂದಲೇ ಈ ಹೊತ್ತು ಈ ವಾಕ್ಯವನ್ನು ನಮಗೆ ಕೊಡ್ತಾ ಇದ್ದಾರೆ. ಏನೆಂದರೆ, ಸ್ಥಿರಚಿತ್ತನನ್ನು ಅಂದರೆ ತಮ್ಮ ಸಂಪೂರ್ಣವಾದ ಭರವಸೆಯನ್ನು ಯಾರು ಕ್ರಿಸ್ತನಲ್ಲಿ ಇಟ್ಟಿರುತ್ತಾರೋ ಅಂಥವರನ್ನು ಯಾವಾಗಲೂ ಶಾಂತಿಯಲ್ಲಿಯೇ ನೆಲೆಗೊಳಿಸಿ ಮತ್ತು ಅವರನ್ನು ಕಾಯುತ್ತಾರೆ ಎನ್ನುವಂಥ ವಾಕ್ಯವನ್ನು ದೇವರಲ್ಲಿ ನಮಗೆ ತೋರಿಸಿಕೊಡ್ತಾ ಇದ್ದಾರೆ. ಪ್ರಿಯರೇ, ಯಾರು ದೇವರಲ್ಲಿ ಸಂಪೂರ್ಣವಾದ ಭರವಸೆಯುಳ್ಳವರಾಗಿರ್ತಾರೋ ಅವರು ಸಮಾಧಾನದಿಂದ ಜೀವಿಸಲಿಕ್ಕೆ ಸಾಧ್ಯವಾಗುತ್ತದೆ. ಆದರೆ ಅನೇಕರು ತಮ್ಮನ್ನು ತಾವು ಕ್ರಿಸ್ತನಿಗೆ ಒಪ್ಪಿಸಿಕೊಡುವುದಿಲ್ಲ, ಕ್ರಿಸ್ತನ ಮೇಲೆ ಸ್ಥಿರವಾದ ಮನಸ್ಸನ್ನು ಇಟ್ಟಿರುವುದಿಲ್ಲ. ಆಗ ಅವರು ಅಸಮಾಧಾನದಿಂದ ಕೂಡಿದವರಾಗಿರುತ್ತಾರೆ. ಅಶಾಂತಿ ಅವರ ಮೇಲೆ ಆಳ್ವಿಕೆ ನಡೆಸುವಂಥದ್ದಾಗಿದೆ. ಆದರೆ ದೇವರು ಎಲ್ಲ ಮಕ್ಕಳು ನನ್ನ ಮೇಲೆ ಸ್ಥಿರವಾದ ನಂಬಿಕೆ ಇಡಬೇಕು ಎಂಬುದಾಗಿ ಅಪೇಕ್ಷಿಸುತ್ತಾರೆ. ಪ್ರಿಯರೇ, ಯಾರೆಲ್ಲ ಕರ್ತನ ಮೇಲೆ ದೃಢವಾದ ನಂಬಿಕೆಯನ್ನು ಇಟ್ಟಿರುತ್ತಾರೋ ಅಂಥವರಿಗೆ ಕರ್ತನು ನಿಶ್ಚಯವಾಗಿಯೂ ಸಮಾಧಾನವನ್ನು ಕೊಡುತ್ತಾರೆ. ಈ ಪ್ರಪಂಚದಲ್ಲಿ ಅನೇಕ ಜನರು ಸಮಾಧಾನವಿಲ್ಲದೆ ಜೀವಿಸ್ತಾ ಇದ್ದಾರೆ. ಅನೇಕ ದೊಡ್ಡ ದೊಡ್ಡ ಗಣ್ಯ ವ್ಯಕ್ತಿಗಳು ಸಮಾಧಾನವಿಲ್ಲದವರಾಗಿದ್ದಾರೆ. ಅನೇಕರು ತಮ್ಮ ಕುಟುಂಬವನ್ನು ನಿರ್ವಹಿಸಿಕೊಂಡು ಹೋಗುವಾಗ ಅನೇಕ ವಿಧವಾದ ಜವಾಬ್ದಾರಿಗಳನ್ನು ಹೊತ್ತುಕೊಂಡು ಸಮಾಧಾನವಿಲ್ಲದವರಾಗಿದ್ದಾರೆ. ಅನೇಕರು ತಮ್ಮ ಉದ್ಯೋಗದ ಸ್ಥಳದಲ್ಲಿ ತಮ್ಮ ಕೆಲಸದ ನಿಮಿತ್ತವಾಗಿ ಸಮಾಧಾನ ಇಲ್ಲದವರಾಗಿದ್ದಾರೆ. ಆದುದರಿಂದ ಇವರೆಲ್ಲರೂ ಸಮಾಧಾನವನ್ನು ಹುಡುಕಲಿಕ್ಕೆ ಬಯಸುವಂಥವರಾಗಿದ್ದಾರೆ. ಒಂದು ವೇಳೆ ನನ್ನ ಪ್ರಿಯ ದೇವಜನರೇ, ನೀವು ಕೂಡ ಈ ಹೊತ್ತು ಸಮಾಧಾನವನ್ನು ಹುಡುಕುತ್ತಾ ಇರುವುದಾದರೆ ನಿಮ್ಮನ್ನು ನೀವು ಕ್ರಿಸ್ತನಿಗೆ ಒಪ್ಪಿಸಿಕೊಡಿರಿ, ಕ್ರಿಸ್ತನ ಮೇಲೆ ದೃಢವಾದ ನಂಬಿಕೆಯನ್ನು ಇಡಿರಿ. ಆಗ ಸಮಾಧಾನ ಪ್ರಭುವಾದ ಕ್ರಿಸ್ತನು ನಿಮಗೆ ಸಮಾಧಾನವನ್ನು ಕೊಡುತ್ತಾರೆ. ನಿಜವಾದ ಸಮಾಧಾನ ದೊರೆಯುವಂಥದ್ದು ಕೇವಲ ಕ್ರಿಸ್ತನಿಂದಲೇ ಹೊರತು ಬೇರೆ ಯಾರಿಂದಲೂ ಕೊಡಲಿಕ್ಕೆ ಸಾಧ್ಯವಿಲ್ಲ. ನಮ್ಮ ಯೇಸು ಕ್ರಿಸ್ತನು ಸಮಾಧಾನಕರ್ತನಾಗಿದ್ದಾನೆ. ನಮ್ಮ ಯೇಸು ಕ್ರಿಸ್ತನು ಸಮಾಧಾನದ ಪ್ರಭುವಾಗಿದ್ದಾರೆ. ಅದಕ್ಕಾಗಿಯೇ ಈ ಲೋಕಕ್ಕೆ ಇಳಿದು ಬಂದು ನರಮಾನವನಾಗಿ ಜನಿಸಿ ಬಂದಿದ್ದಾರೆ. ಯೆಶಾಯ ಪ್ರವಾದಿಯು ಆತನ ಹೆಸರೇ ಸಮಾಧಾನದ ಪ್ರಭು ಎಂಬುದಾಗಿ ಸೂಚಿಸುತ್ತಾ ಇದ್ದಾರೆ. ಮನುಷ್ಯರಲ್ಲಿ ಅನೇಕ ಸಾರಿ ಯಾಕೆ ಅಸಮಾಧಾನ ಬರ್ತದೆ ಅಂದರೆ, ಅವರು ಯಾವುದೋ ಒಂದು ತಪ್ಪು ಕೆಲಸ ಮಾಡಿರಬಹುದು. ಆ ತಪ್ಪಿತಸ್ಥ ಮನೋಭಾವ ಅವರನ್ನು ಕಾಡುತ್ತಾ ಇರುವುದರಿಂದ ಅವರು ಸಮಾಧಾನವನ್ನು ಕಳೆದುಕೊಳ್ಳುತ್ತಾರೆ. ಆದರೆ ಕರ್ತನು ನೇಮಿಸಿರ್ತಕ್ಕಂಥ ಸನ್ಮಾರ್ಗದಲ್ಲಿ ನೀವು ಜೀವಿಸಲಿಕ್ಕೆ ಪ್ರಯತ್ನಿಸುವಾಗ ನಿಮಗೆ ಸಮಾಧಾನವಿರುತ್ತದೆ. ಯೆಶಾಯ 48:22 ದೇವರು ಈ ರೀತಿ ಹೇಳುತ್ತಾರೆ, ದುಷ್ಟರಿಗೆ ಸಮಾಧಾನವೇ ಇಲ್ಲ ಎಂಬುದಾಗಿ. ಒಂದು ವೇಳೆ ನೀನು ದುಷ್ಟತನದಲ್ಲಿ ಜೀವಿಸುತ್ತಾ ಇರುವುದಾದರೆ ನಿನಗೆ ಸಮಾಧಾನ ಸಿಗಲಿಕ್ಕೆ ಸಾಧ್ಯವಿಲ್ಲ. ದಾವೀದನ ಜೀವಿತದಲ್ಲಿಯೂ ಕೂಡ ಒಂದು ಸಾರಿ ಸಮಸ್ಯೆ ಬರ್ತದೆ. ಕೀರ್ತನೆ 120:6 ಮತ್ತು 7ನೇ ವಚನದಲ್ಲಿ ಅವನು ಈ ರೀತಿ ಹೇಳುತ್ತಾನೆ, ಸಮಾಧಾನವನ್ನು ಹಗೆ ಮಾಡುವವರೊಳಗೆ ಇದ್ದು ನನಗೆ ಸಾಕಾಯಿತು, ನಾನಾದರೂ ಸಮಾಧಾನ ಪ್ರಿಯನು, ಅವರು ಮಾತಾಡಿದರೆ ಯುದ್ಧಕ್ಕೆ ಬರ್ತಾರೆ ಎಂಬುದಾಗಿ ಹೇಳ್ತಾನೆ. ಹೌದು, ಅವನ ಸುತ್ತಮುತ್ತ ಎಂಥ ಜನರಿದ್ದಾರೆ ಅಂದರೆ ಅವನನ್ನು ಹಗೆ ಮಾಡುವವರು ಮತ್ತು ಅವರು ಮಾತು ಎತ್ತಿದರೆ ಸಾಕು ಜಗಳಕ್ಕೆ ಬರುವಂಥವ್ರು. ಇಂಥ ಜನರ ಮಧ್ಯದಲ್ಲಿ ನಾನು ಜೀವಿಸ್ತಾ ಇದ್ದೇನೆ, ಈ ರೀತಿ ಇದ್ದು ನನಗೆ ಸಾಕಾಯಿತು ಎಂಬುದಾಗಿ ಅವನು ದೇವರ ಬಳಿ ಬೇಡಿಕೊಳ್ಳುತ್ತಾ ಇದ್ದಾನೆ. ನನ್ನ ಪ್ರಿಯ ದೇವಜನರೇ, ನೀವು ಕೂಡ ಇಂಥ ಸಮಸ್ಯೆಗಳಿಗೆ ಒಳಗಾಗಿರುವಾಗ, ಇಂಥ ಸನ್ನಿವೇಶವನ್ನು ನೀವು ಎದುರಿಸುತ್ತಾ ಇರುವುದಾದರೆ ಹಿಂದೆ ಕ್ರಿಸ್ತನಿಗೆ ನಿಮ್ಮನ್ನು ನೀವು ಒಪ್ಪಿಸಿಕೊಡಿರಿ. ನಿಮ್ಮ ದೃಢ ಮನಸ್ಸನ್ನು ಆತನ ಮೇಲೆ ಇಡಿರಿ. ಸ್ಥಿರ ಚಿತ್ತತೆಯಿಂದ ಆತನನ್ನೇ ಆತುಕೊಳ್ಳಿರಿ. ಆಗ ದೇವರು ನಿಮ್ಮನ್ನು ಶಾಂತಿಯಲ್ಲಿ ನೆಲೆಗೊಳಿಸುತ್ತಾರೆ, ನಿಮ್ಮನ್ನು ಕಾಯುತ್ತಾರೆ. ಶಾಂತಿದಾಯಕನಾದ ಕರ್ತನು ಸದಾ ಕಾಲದಲ್ಲಿಯೂ ನಿಮಗೆ ಶಾಂತಿಯನ್ನು ದಯಪಾಲಿಸಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ.
ಪ್ರೀತಿಯ ಪರಿಶುದ್ಧನಾದ ನಮ್ಮ ಪರಲೋಕದ ತಂದೆಯಾದ ದೇವರೇ, ನಿಮಗೆ ಸ್ತೋತ್ರ ಉಂಟಾಗಲಿ ಕರ್ತನೆ. ಯಾರು ನಿನ್ನ ಮೇಲೆ ದೃಢವಾದ ಮನಸ್ಸನ್ನು ಇಟ್ಟುಕೊಂಡು ಜೀವಿಸುತ್ತಾರೋ ಅಂಥವರಿಗೆ ಸಮಾಧಾನವನ್ನು ಕೊಡುತ್ತೇನೆ ಅನ್ನುವಂತಹ ವಾಗ್ದಾನದ ವಾಕ್ಯವನ್ನು ಇವತ್ತು ನಮಗೆ ತೋರಿಸಿಕೊಟ್ಟದ್ದಕ್ಕಾಗಿ ನಿಮ್ಮನ್ನು ಕೊಂಡಾಡುತ್ತೇವೆ ಕರ್ತನೆ. ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವಾದ ಮಾಡು ಸ್ವಾಮಿ. ಅಪ್ಪ, ನೀನು ಸಮಾಧಾನದ ಪ್ರಭುವಾಗಿದ್ದುಕೊಂಡು ಅವರ ಜೀವಿತದಲ್ಲಿ ಬಂದು, ಅವರ ಹೃದಯದಲ್ಲಿ ಜನಿಸಿ ಬಂದು, ಅವರಿಗೆ ಶಾಂತಿಯನ್ನು, ಅವರಿಗೆ ಸಮಾಧಾನವನ್ನು ಅನುಗ್ರಹಿಸಬೇಕಾಗಿ ನಿಮ್ಮಲ್ಲಿ ಪ್ರಾರ್ಥನೆ ಮಾಡುತ್ತೇವೆ ಕರ್ತನೆ. ಅಪ್ಪ, ನಾವೆಲ್ಲರೂ ಯಾವಾಗಲೂ ನಿನ್ನ ಮೇಲೆಯೇ ಆತುಕೊಂಡು ಜೀವಿಸಲಿಕ್ಕೆ ಸಹಾಯ ಮಾಡಪ್ಪ. ಶಾಂತಿಯನ್ನು, ಸಮಾಧಾನವನ್ನು ಕೊಡುವಾತನು ನೀನೊಬ್ಬನೇ ಆಗಿದ್ದಿದ್ದೇವ. ಇದನ್ನು ಗ್ರಹಿಸಿಕೊಳ್ಳಲಿಕ್ಕೆ ನಮಗೆ ಕೃಪೆ ಮಾಡಿದ್ದಕ್ಕಾಗಿ ನಿಮ್ಮನ್ನು ಕೊಂಡಾಡುತ್ತೇವೆ ಸ್ವಾಮಿ. ನಮ್ಮೆಲ್ಲರನ್ನ ಪ್ರೀತಿಸಿ ಆಶೀರ್ವದಿಸಿ ಶಾಂತಿ, ಸಮಾಧಾನ, ನೆಮ್ಮದಿಯಿಂದ ಸಮೃದ್ಧಿಕರವಾದ ಜೀವಿತವನ್ನು ಜೀವಿಸಲಿಕ್ಕೆ ಕೃಪೆ ಮಾಡಿ ನಡೆಸಬೇಕಾಗಿ ಈ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡುತ್ತೇನೆ ತಂದೆಯೇ. ಆಮೆನ್.